ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಸಂಡೇ ವ್ಲಾಗ್ ಆಗಿರುತ್ತೆ. ಮತ್ತು ನೋಡಿ ಬೆಳಗ್ಗೆ ಎಷ್ಟು ಜೋರಾಗಿ ಮಳೆ ಬಂದೈತೆ ಅಂತ. ಮತ್ತು ಇವತ್ತಿನ ನಾಷ್ಟ ಏನಂದರೆ ಚಪಾತಿ ಮತ್ತು ಕಡಲೆಬೀಜ ತೊಕ್ಕು. ನೋಡಿ ಇಲ್ಲಿ ನಮ್ಮ ಅಮ್ಮ ಚಪಾತಿ ಉಜ್ತಾ ಇದ್ದಾರೆ. ಕಡಲೆಬೀಜ ತೊಕ್ಕು ಏನಂದರೆ ಸುಮಾರು ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ನಾನಿಲ್ಲಿ ತೋರಿಸ್ತೀನಿ ನೋಡಿ ಹೇಗೆಲ್ಲ ಮಾಡ್ಬೋದು ಅಂತ. ಫಸ್ಟು ಕಡಲೆಬೀಜನ ಫ್ರೈ ಮಾಡ್ಕೋಬೇಕು ಮತ್ತು ಅದನ್ನು ಮಿಕ್ಸಿಗೆ ಹಾಕಿ ಸುಮಾರಾಗಿ ರುಬ್ಕೋಬೇಕು. ಜಾಸ್ತಿ ನುಣ್ಣಗೂ ಇರಬಾರ್ದು. ನೋಡಿ ಇದು ಹೀಗಿರಬೇಕು. ಮತ್ತು ಇದಕ್ಕೆ ಖಾರ ಪುಡಿ, ಧನಿಯಾ ಪುಡಿ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಾದರೆ ನೀವು ಇದಕ್ಕೆ ಒಗ್ಗರಣೆನ ಹಾಕೋಬೋದು. ನಾನು ಒಗ್ಗರಣೆ ಹಾಕೋತಾ ಇಲ್ಲ, ಡೈರೆಕ್ಟಾಗಿ ಹಂಗೆ ಮಿಕ್ಸ್ ಮಾಡಿ ಬೇಯಕ್ಕೆ ಇಕ್ತಾಯಿದ್ದೀನಿ. ನೋಡಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಆಮೇಲೆ ನಾನು ನೀರು ಹಾಕಿಲ್ಲ ಅದಕ್ಕೆ ಇವಾಗ ನೀರು ಹಾಕ್ತಾಯಿದ್ದೀನಿ. ಅಂದರೆ ನೋಡ್ಕೊಂಡು ಹಾಕೋಬೇಕು ನೀರನ್ನ. ಎಷ್ಟು ಬೇಕೋ ಅಷ್ಟು ಹಾಕೋಬೇಕು, ಜಾಸ್ತಿನೂ ಹಾಕೋಬಾರ್ದು. ಸುಮಾರಾಗಿ ಹಂಗೆ ನೋಡ್ಕೊಂಡು ಕಲ್ಸ್ಕೊಂಡು ಹಾಕೊಂಡ್ರೆ ನೀರು ಹಾಕಿ ಚೆನ್ನಾಗಿ ಕಲಸಾದ್ಮೇಲೆ 30 ಮಿನಿಟ್ಸ್ ಬಾಯ್ಲ್ ಮಾಡಬೇಕು ಅಷ್ಟೇ. ಜಾಸ್ತಿ ಬಾಯ್ಲ್ ಮಾಡಬಾರ್ದು. 30 ಮಿನಿಟ್ಸ್ ಆಗಿ ಸಾಕು ಆಫ್ ಮಾಡಿಬಿಡ್ಬೇಕು. ಅಂದರೆ ಜಾಸ್ತಿ ಗಟ್ಟಿಗೂ ಇರಬಾರ್ದು, ಜಾಸ್ತಿ ತೆಳ್ಳಗೂ ಇರಬಾರ್ದಲ್ಲ. ಅದಕ್ಕೆ 30 ಮಿನಿಟ್ಸ್ ಸಾಕು. ಮತ್ತು ನಾನಿನ್ನು ಇಲ್ಲಿ ಉಪ್ಪು ಹಾಕಿಲ್ಲ. ನೀವು ಎಷ್ಟು ಬೇಕಷ್ಟು ಹಾಕೋಬೋದು, ರುಚಿಗೆ ತಕ್ಕಷ್ಟು. ಜಾಸ್ತಿ ಆದರೂ ತಿನ್ನೋಕ್ಕಾಗಲ್ಲ, ಅದಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು. ನಾನಿಲ್ಲಿ 1.5 ಸ್ಪೂನ್ ಹಾಕೋತಾ ಇದ್ದೀನಿ. ನೋಡಿ ಮತ್ತು ಹೇಗೆ ಇರಬೇಕಂತ ನಾನು ತೋರಿಸ್ತೀನಿ. ಈಗ ನೋಡಿ ಹಿಂಗಿರಬೇಕು. ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ತೆಳ್ಳಗೂ ಇರಬಾರ್ದು, ಸುಮಾರಂಗೆ ಇರಬೇಕು. ಎಷ್ಟು ಬೇಕಷ್ಟು ನೀರು ಹಾಕೋಬೇಕು. ಅದನ್ನು ಬರೀ 30 ಮಿನಿಟ್ಸ್ ಸಾಕು ಕುದಿಯೋಕೆ ಇಕ್ಕೋಬೇಕು. ಮತ್ತು ನನ್ನ ತಂಗಿ ಬಂದಳು, ಅವಳು ಕಾಲೇಜಿಗೆ ರೆಡಿಯಾಗಿ ಬಂದಳು. ಟೈಮ್ ಆಗುತ್ತೆ, ನನಗೆ ಹಾಕೊಂಡು ಕೊಡು ಅಂತ ಅಂದಳು. ಅದಕ್ಕೆ ಅವಳಿಗೆ ಚಪಾತಿ ಮತ್ತು ಕಡಲೆಬೀಜ ತೊಕ್ಕು ಹಾಕೊಂಡು ಕೊಡ್ತಿದ್ದೆ. ನನಗೆ ಒಂದು ಸ್ವಲ್ಪ ವೀಡಿಯೋ ಕವರ್ ಮಾಡ್ಕೊಂಡು ಕೊಡು ಅಂತ ಹೇಳಿದ್ದೆ, ಅದಕ್ಕೆ ಕವರ್ ಮಾಡ್ತಿದ್ದಾಳೆ. ನೋಡಿ ಇದು ಫೈನಲ್ ಲುಕ್. ಇಷ್ಟೇ ಕಡಲೆಬೀಜ ತೊಕ್ಕು ರೆಡಿ ಆಯಿತು ನೋಡಿ. ಮತ್ತು ಇಲ್ಲಿ ನಮ್ಮ ತಂಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಕಾಲೇಜಿಂದ ಬಂದ ಮೇಲೆ ಬೇಜಾರಾಗುತ್ತೆ ಅಂತ ಅವಳು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಲೇ ಗೊತ್ತಾಗ್ತಾಯಿಲ್ಲ. ಸುಮ್ಮನೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಹೆಂಗೆ ಮಾಡ್ತಾ ಇದ್ದಾಳೆ ಅಂದರೆ ಅವಳ ಮನೇಲಿ ಇದೇ ತನಕ ನಮ್ಗೆ ಬೇಜಾರೇ ಆಗೋಲ್ಲ, ಅಷ್ಟು ಚೆನ್ನಾಗಿರ್ತಾಳೆ ಅವಳ ಮನೆಯಲ್ಲಿ. ಮತ್ತು ಇಲ್ಲಿ ನಮ್ಮ ಮನೆ ಕೆಳಗಡೆ ಮನೆಯವರು ಗೋಲ್ಗಪ್ಪ ಮಾಡೋಣ ಬನ್ನಿ ಅಂತ ಕರೆದಿದ್ರು. ಅದಕ್ಕೆ ಅಲ್ಲಿಗೆ ಹೋಗಿದ್ವಿ. ನಾವಿಬ್ಬರು ಸೇರಿ ಮಾಡಿ ತಿಂದ್ವಿ. ನಮ್ಮ ಮನೇಲಿ ಮಾಡಿದ್ವಿ ಅಂದರೆ ಅವರು ಬರ್ತಾರೆ, ಅವ್ರ ಮನೇಲಿ ಮಾಡಿದ್ವಿ ಅಂದರೆ ನಾವು ಹೋಗ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಂದರೆ ಇನ್ನೂ ಸ್ವಲ್ಪ ತಿನ್ಬೇಕು ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿ ಮಾಡಿದ್ವಿ. ನೋಡಿ ಹಿಂಗೆ ಇತ್ತು. ಇದು ನನ್ನ ವೀಡಿಯೋ ಆಗಿರುತ್ತೆ. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಮತ್ತು ನನ್ನ ಚಾನಲ್ನ ಸಪೋರ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.